ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಚಿನ್ನ ನಾಪತ್ತೆ ಪ್ರಕರಣ ಸಂಬಂಧ ಬಳ್ಳಾರಿ ಜ್ಯುವೆಲರಿ ಶಾಪ್ ಮಾಲೀಕ ಸೇರಿ ಇಬ್ಬರ ಬಂಧನ ಆಗಿದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅರೆಸ್ಟ್ ಆಗಿದ್ದಾರೆ. ಸ್ಮಾರ್ಟ್ ಕ್ರಿಯೇಷನ್ಸ್ ಸಿಇಒ ಪಂಕಜ್ ಭಂಡಾರಿ ಕೂಡ ಅರೆಸ್ಟ್ ಆಗಿದ್ದಾರೆ. ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ನ ಸಿಇಒ ಪಂಕಜ್ ಅನ್ನ ಕೂಡ ಬಂಧಿಸಲಾಗಿದೆ. ಚಿನ್ನ ಲೇಪನ ಗುತ್ತಿಗೆ ಪಡೆದಿದ್ದ ಸ್ಮಾರ್ಟ್ ಕ್ರಿಯೇಷನ್ನ ಸಿಇಒ ಅರೆಸ್ಟ್ ಆಗಿದ್ದಾರೆ. ದೇಗುಲ ಚಿನ್ನ ಲೇಪನ ವೇಳೆ 400 ಗ್ರಾಂ ಚಿನ್ನಕ್ಕೆ ಕನ್ನ ಹಾಕಲಾಗಿತ್ತು. ಕದ್ದ ಚಿನ್ನ ಬಳ್ಳಾರಿ ಜ್ಯುವೆಲರಿ ಶಾಪ್ಗೆ ಮಾರಿದ್ರು. ಆರೋಪಿ ಉನ್ನಿ ಕೃಷ್ಣ ಹೇಳಿಕೆ ಆಧರಿಸಿ ಇಬ್ಬರ ಬಂಧನ ಮಾಡಲಾಗಿದೆ. ಕೊಲ್ಲಂ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಜ್ಯುವೆಲರಿ ಶಾಪ್ನಿಂದ 400 ಗ್ರಾಂ ಚಿನ್ನ ಕೂಡ ಜಪ್ತಿ ಮಾಡಲಾಗಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ನಾಪತ್ತೆ ಪ್ರಕರಣದಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಸ್ಮಾರ್ಟ್ ಕ್ರಿಯೇಷನ್ಸ್ ಸಿಇಒ ಪಂಕಜ್ ಸೇರಿ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅರೆಸ್ಟ್ ಮಾಡಲಾಗಿದೆ. ಚಿನ್ನ ಲೇಪನದ ಗುತ್ತಿಗೆ ಪಡೆದಿದ್ದ ಸ್ಮಾರ್ಟ್ ಕ್ರಿಯೇಷನ್ಸ್ನ ಸಿಇಒ ಪಂಕಜ್ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ಗೆ ಚಿನ್ನ ಮಾರಿದ್ರು. ಈಗ ಈ ಪ್ರಕರಣ ಸಂಬಂಧ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈ ಪ್ರಕರಣದಲ್ಲಿ ಇವರು ಹೇಗೆ ಅರೆಸ್ಟ್ ಆದ್ರು, ಮಾಹಿತಿ ಹೇಗೆ ಸಿಕ್ತು, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಶಬರಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2019ರಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಮೂಲದ ರೊದ್ದಂ ಜ್ಯುವೆಲರ್ಸ್ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ಇದೀಗ ಕೇರಳದಲ್ಲಿ ಬಂಧನ ಮಾಡಲಾಗಿದೆ. ಕಳೆದ 1 ತಿಂಗಳ ಕೆಳಗೆ ಕೇರಳದಿಂದ ಬಂದಿರತಕ್ಕಂತ SIT ಅಧಿಕಾರಿಗಳು ರೊದ್ದಂ ಜ್ಯುವೆಲರ್ಸ್ ಮಾಲೀಕರ ಅಂತ ಗೋವರ್ಧನ್ ಮನೆ ಮತ್ತು ಬಂಗಾರದ ಅಂಗಡಿ ಮೇಲೆ ಒಂದು ದಾಳಿ ಮಾಡಿದ್ರು. 2019ರಲ್ಲಿ ಗೋವರ್ಧನ್ ಅವರು ಚಿನ್ನದ ಲೇಪನ ಬಾಗಿಲನ್ನು ಮಾಡಿಕೊಟ್ಟಿರ್ತಾರೆ. ಅಂದ್ರೆ ಸ್ವತಃ ಕಳೆದ ತಿಂಗಳು ಗೋವರ್ಧನ್ ಅವರು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ನನಗೆ ಉನ್ನಿಕೃಷ್ಣನಾಗಿರ್ತಕ್ಕಂಥ ಪ್ರಧಾನ ಅರ್ಚಕರು ದ್ವಾರ ಬಾಗಿಲು ನಿರ್ಮಾಣ ಮಾಡಕ್ಕೆ ಸೂಚನೆ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಅವರ ಸೂಚನೆಯ ಮೇರೆಗೆ ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಚಿನ್ನದ ಲೇಪನೆ ಮಾಡಿರ್ತಕ್ಕಂಥ ದ್ವಾರ ಬಾಗಿಲು ಮಾಡಿಕೊಟ್ಟಿದ್ದೇನೆ. ಆದ್ರೆ ಅಲ್ಲಿ ಮುಂದೆ ಇರ್ತಕ್ಕಂಥ ಮೂರ್ತಿಗಳು ಅಂದ್ರೆ ದ್ವಾರಪಾಲಕರ ಮೂರ್ತಿಗಳ ಚಿನ್ನದ ಕಳವು ಪ್ರಕರಣ ಏನಿದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನಂತ ಮಾತನ್ನ ಹೇಳಿದ್ರು. ಆದ್ರೆ ಪ್ರಮುಖವಾಗಿ ಚಿನ್ನದ ಲೇಪನದ ಬಾಗಿಲು ಮಾಡೋಕ್ಕಿಂತ ಮುಂಚೆ ದ್ವಾರಪಾಲಕರ ಗೊಂಬೆಗಳಿರ್ತವೆ ಅದರಲ್ಲಿರ್ತಕ್ಕಂಥ ಚಿನ್ನದ ಗಟ್ಟಿ ಅಂದ್ರೆ ಚಿನ್ನವನ್ನು ರಿನೋವೇಷನ್ ಮಾಡಿದ ಸಂದರ್ಭದಲ್ಲಿ ಸರಿಸುಮಾರಾಗಿ ತುಂಬಾ ಅಂದ್ರೆ ಒಂದು 400 ಗ್ರಾಮ್ಗೂ ಹೆಚ್ಚು ಬಂಗಾರನ್ನು ನಾಪತ್ತೆಯಾಗಿದೆ ಅಂತ ಆರೋಪ ಇತ್ತು. ಆ ಆರೋಪದ ಮೇರೆಗೆ ಇದೀಗ ಗೋವರ್ಧನ್ ಅವರನ್ನ ಕೂಡ ಬಂಧನ ಮಾಡಲಾಗಿದೆ. ಉನ್ನಿಕೃಷ್ಣನ್ ಅವರ ಒಂದು ವಿಚಾರಣೆ ಕಳೆದ 3-4 ತಿಂಗಳಿಂದ ಕೂಡ ಸುದೀರ್ಘವಾಗಿ ಉನ್ನಿಕೃಷ್ಣನ್ ಅವರ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ಗೋವರ್ಧನ್ ಅವರ ಹೆಸರನ್ನು ಕೂಡ ಮತ್ತು ಚೆನ್ನೈ ಮೂಲದ ಒಬ್ಬ ಸಿಇಒ ಹೆಸರನ್ನು ಕೂಡ ಉಲ್ಲೇಖ ಮಾಡಿರ್ತಾರೆ. ಅವರ ಹೇಳಿಕೆ ಆಧಾರದ ಮೇಲೆ ಕಳೆದ 3-4 ತಿಂಗಳ ಹಿಂದೆ ಗೋವರ್ಧನ್ ಅವರನ್ನ ವಿಚಾರಣೆಗಾಗಿ ಕೇರಳಕ್ಕೆ ಕರೆದುಕೊಂಡು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸುದೀರ್ಘ 2-3 ದಿನಗಳ ವಿಚಾರಣೆಯ ಬಳಿಕ ಗೋವರ್ಧನ್ ಅವರನ್ನ ಇದೀಗ ಪೊಲೀಸರು ಬಂಧನ ಮಾಡಿದೆ ಅಂತ ಹೇಳಿ ಕೇರಳದ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.